ಧ್ಯಾನಕ್ಕೆ ಬರುವವರಿಗೆ ತಿಳಿಸಿಕೊಡ್ತೀವಿ. ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಇದು ಮೂರು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಯಾವುದೇ ಸಮಸ್ಯೆಗಳಿರಲಿ ಅವುಗಳಿಂದ ನಾವು ಮುಕ್ತರಾಗಬಹುದು. ಮತ್ತೆ ಈ ಸಮಸ್ಯೆಗಳು ನಮ್ಗೆ ಯಾಕೆ ಬರ್ತಾ ಇದೆ ಅನ್ನೋ ಒಂದು ಜ್ಞಾನ ಕೂಡ ನಾವು ಸತ್ಸಂಗದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹುಬ್ಬಳ್ಳಿ ದುರ್ಗಂ ಬೆಟ್ಟದ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಸತತವಾಗಿ ಪ್ರತಿ ಶನಿವಾರ ಧ್ಯಾನ ಸಾಧನೆ ಇರುತ್ತೆ. ಪ್ರತಿ ಹುಣ್ಣಿಮೆಗೆ 3 ಗಂಟೆಗಳ ಕಾಲ ಅಲ್ಲಿ ಧ್ಯಾನ ಮತ್ತು ಸತ್ಸಂಗ, ನಂತರ ಪ್ರಸಾದ ನಡೀತಾ ಇರುತ್ತೆ. ಯಾಕೆಂದ್ರೆ ಹುಣ್ಣಿಮೆ ದಿನ ವಿಶೇಷವಾಗಿ ನಮ್ಮ ಸುತ್ತಲೂ ಒಂದು ಶಕ್ತಿ ಇರೋದ್ರಿಂದ, ಶಕ್ತಿ ಅನ್ಬೋದು, ಎನರ್ಜಿ ಅನ್ಬೋದು, ಅದು ಧ್ಯಾನಕ್ಕೆ ಕೂತ್ಕೊಂಡಾಗ ಅದನ್ನ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಹುಣ್ಣಿಮೆ ದಿನ ವಿಶೇಷವಾಗಿ 3 ಗಂಟೆಗಳ ಕಾಲ ಧ್ಯಾನವನ್ನ ನಾವು ಇಟ್ಕೊಂಡಿರ್ತೀವಿ. ಯಾವುದೇ ಮಂತ್ರ ಬೇಡ, ಯಾವ ದೇವರ, ಯಾವ ಗುರುಗಳ ಸ್ಮರಣೆ ಬೇಡ. ಕೈಗಳನ್ನ ಮಂತ್ರದ ಒಂದು ಜೋಡಿಸಿ ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿದ ತಕ್ಷಣ ಆಲೋಚನೆಗಳು ಬರ್ತಾ ಇರುತ್ತೆ. ಅವುಗಳನ್ನ ನಿವಾರಿಸದೆ ಸಹಜವಾದ ಶ್ವಾಸವನ್ನು ಗಮನಿಸಿ, ಸಹಜವಾದ ಉಸಿರಾಟ. ಆಲೋಚನೆಗಳು ಬಂದಾಗ ಅವುಗಳ ಕಡೆ ಗಮನ ಕೊಡದೆ ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಉಸಿರು ಒಳಗಡೆ ಹೋಗುವಾಗ ಈ ಸುತ್ತಲಿನ ಪ್ರಶಾಂತತೆಯನ್ನು, ಸಕಾರಾತ್ಮಕ ಭಾವನೆಗಳನ್ನು ಅದರ ಮುಖಾಂತರ ಒಳಗಡೆ ಹೋಗ್ತಾ ಇದೆ ಅಂತ ಊಹೆ ಮಾಡಿ, ನಿಮ್ಮಲ್ಲಿರುವ ಒತ್ತಡ, ಆತಂಕ, ದುಃಖ, ಬೇಸರ ಎಲ್ಲವನ್ನೂ ಹೊರಗಡೆ ಹಾಕಿ ನಿಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ನಿಧಾನವಾಗಿ ಆಲೋಚನೆಗಳು ಕಡಿಮೆ ಆಗ್ತಾ ಆಗ್ತಾ ಕೆಲವು ಕ್ಷಣಗಳು ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಪೂರ್ತಿಯಾಗಿ ಆಲೋಚನಾ ರಹಿತ ಸ್ಥಿತಿಗೆ ತಲುಪುತ್ತೋ ಆ ವಿಶ್ವದಿಂದ ಅಗಾಧವಾದ ವಿಶ್ವಶಕ್ತಿ ನಿಮ್ಮ ಸಹಸ್ರಾರದ ಮೂಲಕ ನಿಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ.